ಮೈಸೂರಿಂದ ಯಾವ ಕಡೆ ಹುಣಸೂರು ಪಕ್ಷಿರಾಜಪುರದಿಂದ ಮತ್ತೆ ವಯನಾಡಿಗೆ ನಮ್ಮ ಪ್ರಯಾಣ ಹೊರಟಿದೆ. ಫಸ್ಟ್ ಸ್ಟಾಪ್ ಬಂದು ಹುಣಸೂರು ಬರ್ತೀನಿ. ಆಮೇಲೆ ನೋಡುವ ಇಟ್ಕೊಂಡಿದ್ದೀನ. ಫಸ್ಟ್ ಡೇ ಆಫ್ ದಿಸ್ ರೈಡ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲರ ಆಶೀರ್ವಾದ ಬೇಕಾದ್ರೆ ಕೀ ತಗೊಂಡೋಗಿ ಬ್ಯಾಗ್ ಒಳಗಡೆ ಇಟ್ಕೊಂಬಿಟ್ಟಿದ್ದೀನಿ. ಕೇಕಿ ಅಂತ ಹುಡುಕಾಡ್ತಾ ಇದ್ದೀನಿ. ಈ ಸೆಕ್ಯೂರಿಟಿ ಬೇರೆ, ಸರ್ ನೀವು ಪ್ಯಾಂಟ್ ಹಾಕಿದ್ರಿ ನೋಡಿ, ಸರ್ ನೀವು ನಿಕ್ಕರ್ ಹಾಕಿದ್ರಿ ನೋಡಿ ಸರ್ ಅಂತಾರೆ. ನಿಕ್ಕರು ನೋಡಿದೆ, ಪ್ಯಾಂಟು ನೋಡಿದೆ, ಎಲ್ಲ ಸಿಗ್ತಿಲ್ಲ. ಎಲ್ಲಿಟ್ಟಿದ್ದೀನಿ ಅಂತಂದರೆ ಬ್ಯಾಗ್ ಒಳಗಡೆ ಇಟ್ಬಿಟ್ಟಿದ್ದೀನಿ. ಬ್ಯಾಗ್ ಒಳಗಡೆ ಇಟ್ಬಿಟ್ಟು ಪ್ಯಾಕ್ ಮಾಡಿಟ್ಬಿಟ್ಟು ಕೀಯಲ್ಲಿ ಒಳ್ಳೆ ಕತೆ ನಮ್ಮದು. ಓಕೆ, ನಾನು ಈ ಸಯ್ಯಾಜಿ ರೋಡಲ್ಲಿ ತುಂಬ ಓಡಾಡ್ತಾ ಇದೆ, ಬಟ್ ಅಬ್ಸರ್ವ್ ಮಾಡಿಲ್ಲ ಈ ಸಯ್ಯಾಜಿ ರೋಡ್ ಕತೆ ಏನು ಅಂತ ಹೇಳ್ತೀನಿ ನೋಡಿ. ಇಲ್ಲಿದೆ, ನಾನು ರೈಟ್ ತಗೋತೀನಿ. ಓಕೆನಾ, ರೈಟ್ ತಗೊಂಡು ಈ ಸಯ್ಯಾಜಿ ರೋಡ್ಗೆ ಎಂಟ್ರಿ ಆಗ್ತೀನಿ. ಈ ಸಯ್ಯಾಜಿ ರೋಡು ಆಲ್ಮೋಸ್ಟ್ ಪ್ಯಾಲೇಸ್ ಗಂಟ ಇದೆ. ಈ ಸಯ್ಯಾಜಿ ರೋಡು ಆಲ್ಮೋಸ್ಟ್ ಪ್ಯಾಲೇಸ್ ಗಂಟ ಇದೆ ಈ ಸಯ್ಯಾಜಿ ರೋಡು. ಇಲ್ಲಿವರೆಗೂ ಇದೆ, ಪ್ಯಾಲೇಸಿಂದ ಇಲ್ಲಿವರೆಗೂ ಇದೆ. ನನಗೆ ಪ್ಯಾಲೇಸು ಆಲ್ಮೋಸ್ಟ್ 3 ಕಿಲೋಮೀಟರ್ ತೋರಿಸ್ತದೆ. ಓಕೆ, ಓಕೆ, ಈ ಸಯ್ಯಾಜಿ ರೋಡ್ ಬಂದು ಸಯ್ಯಾಜಿರಾವ್ ಗಾಯಕ್ವಾಡ್ ಅಂತ. ಅಂದರೆ ಮಹಾರಾಷ್ಟ್ರದ ಬರೋಡಾದ ಮಹಾರಾಜ. ಈ ಮಹಾರಾಜ ಬಂದು ಮೈಸೂರಿಗೆ ವಿಸಿಟ್ ಮಾಡಿರ್ತಾರೆ. ಯಾರು? ಈ ಮಹಾರಾಜ. ಆ ಮೈಸೂರಿಗೆ ವಿಸಿಟ್ ಮಾಡಿದಾಗ ಏನಾಗುತ್ತೆ, ರಾಜರು ಅವ್ರ ಹೆಸರನ್ನ ಈ ರೋಡಿಗೆ ಇಡ್ತಾರೆ. ಸೊ ಇದೇ ರೋಡಲ್ಲೇ ಅಂಬಾರಿ ಹೋಗೋದು, ಪ್ಯಾಲೇಸಿಂದ ಇದೇ ರೋಡಲ್ಲೇ ಅಂಬಾರಿ ಹೋಗೋದು ಬನ್ನಿ ಮಂಟಪಕ್ಕೆ. ಈ ಸಯ್ಯಾಜಿ ರೋಡು ಮೈಸೂರಿನ ಒಂದು ಮೇನ್ ರೋಡ್ ಅಂತಲೇ ಸೈಕಲಲ್ಲಿ ಆರಾಮಾಗಿ ಹೋಗ್ತಾರೆ. ನಾನು ನೋಡ್ಕೊಂಡೆ ಆರಾಮಾಗಿ ಹೋಗ್ತಾರೆ. ಸ್ವಲ್ಪ ಹಿಂದಾರು ಹೋಗಲ್ಲ, ಸ್ವಲ್ಪ ಮುಂದಾರು ಹೋಗಲ್ಲ, ಕರೆಕ್ಟಾಗಿ ಹೋಗ್ತಾರೆ. ಏನೇನು ಮ್ಯಾಪಣ್ಣ, ಇದು ಬೇರೆ ವರ್ಕ್ ಆಗಲ್ಲಣ್ಣ. ಈ ಏನಿದೆ ಇದು ರೈಮ್ಯಾಕ್ಸ್ದು ಇದೇ ವರ್ಕ್ ಆಗಲ್ಲ, ಟಚ್ ಸೆನ್ಸಾರೇ ವರ್ಕ್ ಆಗಲ್ಲ. ಓಕೆ, ಅನದರ್ 45 ಕಿಲೋಮೀಟ್ರ್ ಇದೆ ನಮಗೆ ಹುಣಸೂರಿಗೆ. ನಾವು ಇದೇ ಲಾಸ್ಟ್ ಇಯರ್ ಅಂಬಾರಿನ ಇಲ್ಲೇ ಎಲ್ಲ ಕುತ್ಕೊಂಡು ಹಿಂದೆ ಬರ್ತಿದ್ವಿ.
ಹಿಂದೆ ಕೂತ್ಕೊಂಡು ಹಿಂದೆ ಒಂದು ಬಿಲ್ಡಿಂಗ್ ಇದೆ, ಬ್ರಿಟಿಷ್ ಕಾಲದ್ದು ಮೆಮೊರಿಯಲ್ ಅನ್ಸುತ್ತೆ ಅದು. ಆ ಕಾಂಪೌಂಡ್ ಹತ್ತೋದು ಕಾಣಲ್ಲ, ಇಳಿಯೋದು ಕಾಣಲ್ಲ. ಒಟ್ಟಿನಾಗಿ ಕೂತ್ಕೊಂಡು ನಿಂತ್ಕೊಂಡು ಎಲ್ಲೋ ಒಂದು ಕಡೆ ಹಿಂಗೆ ಇದೆ. ಎಕ್ಸಾಕ್ಟ್ ಇದೇ ರೋಡಲ್ಲೇ ಅಂಬಾರಿ ಪಾಸ್ ಆಯಿತು. ಅಂಬಾರಿನ ನೋಡೇ ಬಿಟ್ಟಿದೆ ಲಾಸ್ಟ್ ಇಯರ್. ಈ ಸಯ್ಯಾಜಿ ರಾವ್ ರೋಡ್ ಇದು ಅಪ್ ಟು ಪ್ಯಾಲೇಸ್ವರೆಗೂ ಇದೆ. ಪ್ಯಾಲೇಸಿಂದ ಬಿಟ್ಟಿನ್ನ ಮುಂದಕ್ಕೆ ಹೋಗುತ್ತೆ. ಸ್ಟ್ರೈಟ್ ಹೋಗಿ ರೈಟ್ ಹೋದರೆ ರೈಲ್ವೆ ಸ್ಟೇಷನ್. ಇನ್ನೊಂದು ಮುಖ್ಯವಾದ ವಿಷಯ, ಇದು ನನಗೆ ಗೇರು ಪಾರು ಏನೂ ಕಾಣಲ್ಲ. ಹಿಂಗಿಟ್ಕೊಂಡ್ರೆ ಏನೋ ನನ್ನ ಬ್ಯಾಗಿಗೆ ಟಚ್ ಆಗುತ್ತೆ. ಕ್ರಾಸ್ ಮಾಡ್ದಲ್ಲ ಆ ಕಡೆ ಯಾದಗಿರಿ ನಗರ, ಇದು ಯಾದಗಿರಿ. ಇಲ್ಲಿ ಹೆಂಗೆ ಅಂದರೆ ಒಂದೊಂದು ಏರಿಯಾಗೂ ಒಂದೊಂದು ವೆಲ್ಕಮ್ ಬೋರ್ಡ್ ಇಟ್ಬಿಟ್ಟಾರೆ. ವೆಲ್ಕಮ್ ಟು ಯಾದಗಿರಿ, ವೆಲ್ಕಮ್ ಟು ಗೋಕುಲ, ವೆಲ್ಕಮ್ ಟು ಹೀಗೆ ಇದು ಇದು ಗಂಟೆ ಕಪ್ಪಲ್ ನನಗೆ ಚೈನ್ಗಳು ಮಾಡಿಸ್ತೆ. ಇವರು ಶುರು ಸ್ವಲ್ಪ ಚೈನ್ ಮಾಡಿಬಿಟ್ಟು ಆಸೆ ಕೇಳಲಿಲ್ಲ. ಥ್ಯಾಂಕ್ ಯು ಸರ್, ಫೈನ್ ಕೊಡ್ತಾರೆ. ಥ್ಯಾಂಕ್ ಯು ಸರ್. ದೋಬಿ ಘಾಟ್ ಅನಿಸುತ್ತೆ. क्या है बूट लगा सुनंदा प्राइमरी स्कूल. ಒಂದೇನು ಇಷ್ಟ ಆಯಿತು ಅಂದರೆ ಟ್ರಾಫಿಕ್ ಏನಿಲ್ಲ ಇಲ್ಲಿ. ನಾನು ಈವನ್ ಪೀಕ್ ಅವರಲ್ಲೂ ಏನು ಅಷ್ಟೊಂದು ಟ್ರಾಫಿಕ್ ಏನಿರಲ್ಲ, ಆರಾಮಾಗಿ ಕ್ರಾಸ್ ಮಾಡ್ಕೊಂಡು. ಬೆಂಗಳೂರಲ್ಲಿ ಆಗಿದ್ರೆ ಎವ್ರಿ ಸರ್ಕಲ್ಗೂ ಒಂದೊಂದು ಟ್ರಾಫಿಕ್ ಇರುತ್ತೆ. ಇಲ್ಲಿ ಹಂಗೇನಿಲ್ಲ, ಎಲ್ಲೋ ಒಂದೊಂದು ಟ್ರಾಫಿಕ್ ಇರುತ್ತೆ. ಅದು ಏನು ಅಷ್ಟೊಂದು ಟ್ರಾಫಿಕ್ ಇದು ಲೈನ್ ಏನು ಜಾಸ್ತಿ ಇಲ್ಲ, ಕಮ್ಮಿನೇ ಇರುತ್ತೆ. ಬೇಗ ಕ್ಲಿಯರ್ ಆಗುತ್ತೆ. ಇನ್ನೇನು ಬೇಕು ಅಂತ ನಿಮಗೆ ಗೋಕುಲಂ, KR, ಶ್ರೀರಂಗಪಟ್ಟಣ, ಒಂಟಿ, ಕೊಪ್ಪಲ್. ಮುಂದೆ ಲೆಫ್ಟ್ ರೋಡು ಕ್ಲೀನ್ ಆಗಿದೆ. ಬೆಂಗಳೂರು ಥರ ರೋಡ್ ಥರ ಏನಿಲ್ಲ, ರೋಡು ಕ್ಲೀನ್ ಆಗಿದೆ. ಅಲ್ಲಲ್ಲೇ ಒಂದು ಹಳೇ ಬಿಲ್ಡಿಂಗ್ ಕಾಣ್ತಾ ಇರುತ್ತೆ, ನೋಡ್ತಾ ಇರ್ತೀವಿ. ಅದು ಬಿಲ್ಡಿಂಗು ಕೃಷ್ಣರಾಜ ಸಾಗರ. ಟೆಂಪಲ್ ರೋಡ್ ಅಂತ ಇದು.
ಸರ್ ಏನು ಸರ್ ಗೊತ್ತೇನೆ ಇದ್ದಾರೆ ಹಾಳಾಗುತ್ತೆ. ಮಂಗಳೂರು ಮೈಸೂರು